ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇವತ್ತು ಎಸ್ ಬಿ ಐ ಕ್ಲರ್ಕ್ ಮೇನ್ಸ್ ಇತ್ತು ನಂದು ಎಕ್ಸಾಮು. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ರಿವ್ಯೂ ಹೋಗೋದಕ್ಕಿಂತ ಮುಂಚೆ ನಾನು ಪ್ರಿಲಿಮ್ಸ್ ಸ್ಕೋರ್ ಹೇಳ್ಬಿಡ್ತೀನಿ. ಸೊ ಪ್ರಿಲಿಮ್ಸ್ ಅಲ್ಲಿ ನಾನು ಟೋಟಲ್ ಅಟೆಂಪ್ಟ್ಸು 82 ಸಮಥಿಂಗ್ 83 ಇಷ್ಟೇ ಆಗಿತ್ತು. ಸೊ ನಂಗೆ ಮಾರ್ಕ್ಸ್ ಬಂದಿದ್ದು ಟೋಟಲ್ಲು 79.25 ಬಂದಿದೆ, ನೋಡ್ಬೋದು ಇಲ್ಲಿ. ಸೊ ಕಟ್ ಆಫ್ ನಮಗೆ EWSಗೆ 56.75, ಜನರಲ್ಗೆ 56.75 ಇದೆ. ಸೊ ಕಟ್ ಆಫ್ಗಿಂತ ಎಷ್ಟು ಜಾಸ್ತಿ ಬಂದಿದೆ, ಟೋಟಲ್ 79.25 ಓವರ್ ಆಲ್ ಮಾರ್ಕ್ಸ್ ಆಗಿದೆ. ಇದು ಪ್ರಿಲಿಮ್ಸ್. ಆಫ್ ಕೋರ್ಸ್ ಪ್ರಿಲಿಮ್ಸ್ ಕನ್ಸಿಡರ್ ಆಗಲ್ಲ. ಸೊ ಇವತ್ತು ಮೇನ್ಸ್ ಇತ್ತು. ಸೊ ಮೇನ್ಸ್ ರಿವ್ಯೂನ ಹೇಳ್ತಾ ಹೋಗ್ತೀನಿ, ಪೇಪರ್ ಹೆಂಗ್ ಬಂದಿತ್ತು ಅಂತ. ಸೊ ಇಲ್ಲಿ ಮೇನ್ಸ್ ಅಂತ ಬಂದಾಗ ಟೋಟಲ್ ನಂದು ಅಟೆಂಪ್ಟ್ಸ್ ಇಂಡಿವಿಜುವಲ್ ಸ್ಕೋರ್ ಹೇಳ್ತಾ ಹೋಗ್ತೀನಿ. GK, ಇಂಗ್ಲಿಷ್, ಡಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಸೊ 25 ಫೆಬ್ರವರಿಗಿತ್ತು, ಇವತ್ತು ಮಾರ್ನಿಂಗು. ಸೊ ಇಲ್ಲಿ ಫಸ್ಟ್ GK ಸೆಕ್ಷನ್ ಓಪನ್ ಆಗಿತ್ತು. ಲಾಸ್ಟ್ ಟೈಮ್ ತರಾನೇ GK, ಇಂಗ್ಲಿಷ್, ಕ್ವಾಂಟ್ಸು ಮತ್ತೆ ರೀಸನಿಂಗ್ ತರ. ಓಕೆ, ಇಲ್ಲಿ ಫಸ್ಟ್ GK ಓರಲ್ ಪೇಪರ್ ನೋಡಿದ್ರೆ GK ಪೇಪರ್ ಯಾವ ತರ ಇತ್ತು ಅಂದ್ರೆ, ಇಲ್ಲಿ ಸೆಪ್ಟೆಂಬರ್ ಮತ್ತೆ ಜನವರಿ ಅಂದ್ರೆ ಇವಾಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಮಂತ್ ಇಂದ ಒಂಚೂರು ಕಮ್ಮಿ ಮಾಡಿದ್ದ. ಕ್ವಶನ್ಸ್ ಮೇ ಬಿ 1-2 ಇರ್ಬೋದು ಅಷ್ಟೇ, ಬಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಜನವರಿಯಿಂದ ಬಂದಿತ್ತು. ಸೊ ಇವಾಗ ಲಾಸ್ಟ್ ಇಯರ್ ಇದೇ SBI ಕ್ಲರ್ಕ್ ಏನ್ ಮಾಡಿದ ಅಂದ್ರೆ ಮೇನ್ಸ್ ಕಂಪ್ಲೀಟ್ ಆಗಿ 6 ಮಂತ್ ಬಿಫೋರ್ ಏನ್ ಮಾಡಿದ. ಲಾಸ್ಟ್ ಇಯರ್ 6 ಮಂತ್ ಬಿಫೋರ್ ಇಂದ ಕ್ವಶನ್ಸ್ ಕೇಳಿದ, ಬಟ್ ಈ ಮಂತ್ ಅಲ್ಲಿ ಜಸ್ಟ್ 1 ಮಂತ್ ಬಿಫೋರ್ ಇಂದ ಅಂದ್ರೆ ಜನವರಿಯಿಂದ ಕೇಳಿದ. ಸೊ ಸೆಪ್ಟೆಂಬರ್, ಆಗಸ್ಟ್ ಇಂದಾನು 150 ಕ್ವಶನ್ಸ್ ಇತ್ತು. ಸೊ ಫೋಕಸ್ ಮಾಡಿದ್ದು ಮೇನು ಪ್ರಿವಿಯಸ್ ಮಂತ್ ಇಂದ. ಓಕೆ, ಸೊ ಯಾವ ತರ ಇತ್ತು ಕ್ವಶನ್ಸ್ ಅಂತಂದ್ರೆ, ಸೊ ಎಲ್ಲಾ ಕ್ವಶನ್ಸ್ ನೆನಪಿಲ್ಲ ನನಗೆ, ಯಾವ್ದಾವ್ದು ನೆನಪಿದೆ ಆ ತರ ಕ್ವಶನ್ಸ್ ಯಾವ ತರ ಕೇಳಿದ್ದು ಅಂತ ಹೇಳ್ತೀನಿ. ಡೈರೆಕ್ಟ್ ಕ್ವಶನ್ಸ್ ನೆನಪಿಲ್ದೇ ಇದ್ವು, ಕ್ವಶನ್ಸ್ ಹೇಗೆ ಕೇಳಿದ್ರು ಅಂತ. ಸೊ ಇಲ್ಲಿ ನೋಡಿದ್ರೆ NPCI ಇದೆ, NPCI ಇವಾಗ ಪೇಮೆಂಟ್ ಕಾರ್ಪೊರೇಷನ್ NPCI ಇದೆಲ್ಲ, ಅದನ್ನು ಇನ್ನೊಂದು ಯಾವ್ರ ಜೊತೆ ಪೇಮೆಂಟ್ ಮಾಡಕ್ಕೆ ಗೂಗಲ್ ಪೇ ಮತ್ತೆ NPCI ಜಾಯಿಂಟ್ ಮಾಡ್ಕೊಂಡಿದ್ರಲ್ಲ. ಇವಾಗ ನಮ್ದು ಡೊಮೆಸ್ಟಿಕ್ ಇದೆಯಲ್ಲ NPCI, ಇದು ನಮ್ದು UPI. ಸೊ ಇದು UPI ಬಗ್ಗೆ ಇತ್ತು. UPI ನ ಮಾರ್ಕೆಟೈಸ್ ಮಾಡಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ NPCI ಜೊತೆ ಗೂಗಲ್ ಪೇ ಮರ್ಜ್ ಮಾಡ್ಕೊಂಡಿತ್ತಲ್ಲ, ಸೊ MOU. ಸೊ ಅದ್ರ ಬಗ್ಗೆ ಕೇಳಿದ್ರು. ಸೊ ವಿತ್ ಪೇಮೆಂಟ್ ಪ್ಲಾಟ್ಫಾರ್ಮ್ ಅಂತ ಕೇಳಿದ್ರು, NPCI ಅಂತ ಮೆನ್ಷನ್ ಮಾಡಿದ್ರು. ಸೊ ಇದು ಈ ತರ. ಮತ್ತೆ ಸೊ ಇದು ಹಳೇದ್ ಕ್ವಶನ್ಸ್ ಅಂದ್ರೆ ಪ್ರಿವಿಯಸ್ ಮೊದಲು ಬಿಫೋರ್ 6 ಮಂತ್ ಅಂದ್ರೆ COVID-19 ರಿಲೇಟೆಡ್ ಕೇಳಿದ್ರು. ಕೋವಿಡ್ 19 ಸಮಥಿಂಗ್ ಇದು ವ್ಯಾಕ್ಸಿನೇಷನ್ಗೂ ಅಥವಾ ಯಾವುದೋ ಒಂದು ಪ್ರಿವೆನ್ಷನ್ಗೆ ಒಂದು ಹೆಡ್ ಮಾಡಿದ್ರು ಕಮಿಟಿ. ಸೊ ಆ ಕಮಿಟಿದು ಹೆಡ್ ಯಾರಾಗಿದ್ರು ಅಂತ ಕೊಟ್ಟಿದ್ರು. ಸೊ ಲೈಕ್ MV ಕಾಮತ್ ಮತ್ತೆ ಇನ್ನೊಂದು ಆಪ್ಷನ್ ಸುದರ್ಶನ್ ಸೇನ್ ಇತ್ತು, ಸುದರ್ಶನ್ ಸೇನ್. ಸೊ ಈ ತರ ಆಪ್ಷನ್ಸ್ ಇತ್ತು. ಇದು COVID-19 ರಿಲೇಟೆಡ್ ಒಂದು ಕ್ವಶನ್ ಇತ್ತು. ಇನ್ನು ಬ್ಯಾಂಕಿಂಗ್ ರಿಲೇಟೆಡ್ ಅಂತಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಬಗ್ಗೆ ಕೇಳಿದ್ರು. ರೀಜನಲ್ ರೂರಲ್ ಬ್ಯಾಂಕ್ ಬಗ್ಗೆ ಕ್ವಶನ್ಸ್ ಏನಿತ್ತು ಅಂತಂದ್ರೆ, ಅಲ್ಲಿ ಕ್ವಶನ್ ಹೆಂಗ್ ಕೇಳಿದ ಅಂತಂದ್ರೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಕ್ವಶನ್ಸ್ ಈ ಕ್ವಶನ್ಸ್ ಬಂದಿದ್ದು ಪ್ರಿವಿಯಸ್ ಇಯರ್ಲಿ ಅನ್ನೋದಕ್ಕಿಂತ ಮುಂಚೆ ನಾವು ಕ್ವಶನ್ಸ್ ಯಾವ ತರ ಕೇಳಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೆಲ್ಫ್ ಅನಾಲಿಸಿಸ್ ವಿಡಿಯೋ ನೆಕ್ಸ್ಟ್ ಇಯರ್ ಮೇನ್ಸ್ ಬರೆಯೋ ಫ್ರೆಶರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಇದೆಯಲ್ಲ SBI ಮೇನ್ಸ್ ಇದೇ ವರ್ಷದ್ದು, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕ್ವಶನ್ ಹೆಂಗ್ ಕೇಳಿದ ಅಂದ್ರೆ, ಇವಾಗ RRB ನಲ್ಲಿ ಟೋಟಲ್ ಎಷ್ಟು RRB ಇದೆ ನಮ್ ಕಂಟ್ರಿನಲ್ಲಿ, ಅದರಲ್ಲಿ ಇವಾಗ UT ಮತ್ತೆ ಸ್ಟೇಟ್ಸ್ ಅಲ್ಲಿ ಸೆಪರೇಟ್ ಇರುತ್ತಲ್ಲ. ಸೊ ಓನ್ಲಿ ಯೂನಿಯನ್ ಟೆರಿಟರೀಸ್ ಅಲ್ಲಿ, ಸೊ ಯಾವ ಯೂನಿಯನ್ ಟೆರಿಟರೀಸ್ ಅಲ್ಲಿ, ಯಾವ 3 ಯೂನಿಯನ್ ಟೆರಿಟರೀಸ್ ಅಲ್ಲಿ ಈ RRBs ಇದೆ. ಸೊ ಈಗ ಎಲ್ಲ ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ದಿಯು ಯಮನ್, ದಮನ್ ದಿಯು ಮತ್ತೆ ಲಕ್ಷದ್ವೀಪ ಇವೆಲ್ಲ ಇತ್ತಲ್ಲ. ಸೊ ಎಲ್ಲಾ ಯೂನಿಯನ್ ಟೆರಿಟರೀಸ್ ಅಲ್ಲೂ ರೀಜನಲ್ ರೂರಲ್ ಬ್ಯಾಂಕ್ಸ್ ಇಲ್ಲ. ಸೊ ಯಾವ ಯೂನಿಯನ್ ಟೆರಿಟರೀಸ್ ಅಲ್ಲಿ ಓನ್ಲಿ 3 RRBs ಇದೆ ಅಂತ ಕೇಳಿದ ಕ್ವಶನ್ಸ್. ಮತ್ತೆ ಇನ್ನೊಂದು ಉದ್ಗಮ್, ಇದು RRB. ಸೊ ಇದು RRB PO ನಲ್ಲೂ ಬಂದಿತ್ತು, ನೆನಪಿದೆ ಅನ್ಕೋತೀನಿ. ಸೊ ಉದ್ಗಮ್ ಪೋರ್ಟಲ್ ಬಗ್ಗೆ ಏನ್ ಕೇಳಿದ ಅಂದ್ರೆ, ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ. ಇವಾಗ ಅನ್ಕ್ಲೈಮೇಡ್ ಡಿಪಾಸಿಟ್ ಬಗ್ಗೆ ಬ್ಯಾಂಕ್ ಯಾವ ಒಂಥರ ಒಂದು ಪ್ಲಾಟ್ಫಾರ್ಮ್ ಅಥವಾ ಯಾವುದೋ ಒಂದು ಇದು ಮಾಡಿದೆಯಲ್ಲ, ಅದನ್ನು ಯಾವ್ದಿದು ಅಂತ, ಯಾವುದು ಉದ್ಗಮ್ ಪೋರ್ಟಲ್ ಬಗ್ಗೆ ಕೇಳಿದ್ರು. ಡೈರೆಕ್ಟ್ ಯಾವ ಪೋರ್ಟಲ್ ಮೆನ್ಷನ್ ಮಾಡಿದ್ರಲ್ಲಿ ಅನ್ಕ್ಲೈಮ್ ಡಿಪಾಸಿಟ್, ಸೊ ಇಟ್ ಈಸ್ ಉದ್ಗಮ್ ಪೋರ್ಟಲ್. ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಂಕಿಂಗ್ ಟರ್ಮಿನಾಲಜಿ, ಬ್ಯಾಂಕಿಂಗ್ ಅವೇರ್ನೆಸ್ ಬಂದ್ರೆ ಇಲ್ಲಿ ಸ್ಟ್ಯಾಟಿಕ್ ಅಲ್ಲಿ ಗ್ರೀನ್ ವಾಷಿಂಗ್ ಅಂತ ಬರ್ತದೆ. ಇದು ಕರೆಂಟ್ ಅಲ್ಲಿ ನ್ಯೂಸ್ ಅಲ್ಲಿ ಇತ್ತು, ಕರೆಂಟ್ ಆಗಿ.
ಸೊ ಇದು ನ್ಯೂಸ್ ಅಲ್ಲಿ ಇರೋದ್ರಿಂದ ಗ್ರೀನ್ ವಾಷಿಂಗ್ ಬಗ್ಗೆ ಹೆಂಗ್ ಕೇಳಿದ ಅಂದ್ರೆ ಕ್ವಶನ್ಸ್ ಇವಾಗ ಡೆಫಿನೇಷನ್ ಕೊಟ್ಟಿದ್ದ ಇದ್ರ ಬಗ್ಗೆ. ಸೊ ಇದು ಡೆಫಿನೇಷನ್ ಕೊಟ್ಟು ಟರ್ಮ್ ಕೇಳಿದ. ಸೊ ಟರ್ಮ್ ಅಫ್ಕೋರ್ಸ್ ಇಟ್ ಈಸ್ ಗ್ರೀನ್ ವಾಷಿಂಗ್. ಗ್ರೀನ್ ವಾಷಿಂಗ್ ಏನಂದ್ರೆ ಇವಾಗ ಯಾವುದೋ ಒಂದು ಕಂಪ್ನಿಗಳು ಈಕೋ ಫ್ರೆಂಡ್ಲಿ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಸೊ ಗ್ರೀನರಿ ಅಂತ ಹಾಕ್ತಾರಲ್ಲ ಅವ್ರ ಬ್ರ್ಯಾಂಡ್ ಮೇಲೆ, ಸೊ ಅದು ಫೇಕ್ ಆಗಿರುತ್ತೆ. ಆಕ್ಚುಲಿ ಇನ್ ಡೆಪ್ತ್ ಆಗಿ ನೋಡಕ್ ಹೋದ್ರೆ ಅದನ್ನು ನಾವು ಅನಾಲಿಸಿಸ್ ಮಾಡಕ್ ಹೋದ್ರೆ ಆ ಕಂಪ್ನಿ ಏಕೋ ಫ್ರೆಂಡ್ಲಿ ಇರೋದಿಲ್ಲ. ಸೊ ಅದಕ್ಕೆ ಈ ತರ ಫೇಕ್ ಮಾಡೋದಕ್ಕೆ ಅದಕ್ಕೆ ಏನಂತಾರೆ ಗ್ರೀನ್ ವಾಷಿಂಗ್ ಅಂತಾರೆ. ಸೊ ಗ್ರೀನ್ ವಾಷಿಂಗ್ ಬಗ್ಗೆ ಕ್ವಶನ್ ಇತ್ತು, ಡೈರೆಕ್ಟ್ ಆನ್ಸರ್. ಮತ್ತೆ ಇನ್ನೊಂದು ಸೇವಿಂಗ್ ಅಕೌಂಟ್ಸ್ ಬಗ್ಗೆ. ಸೇವಿಂಗ್ ಅಕೌಂಟ್ ಬಗ್ಗೆ ಏನಿತ್ತು ಅಂತಂದ್ರೆ ಇವಾಗ ಅನ್ಕ್ಲೈಮೇಡ್ ಡಿಪಾಸಿಟ್ಸ್ ಅಲ್ಲಿ ಇಷ್ಟು ವರ್ಷ ಅಂತ ಇದೆಯಲ್ಲ ಲಿಮಿಟ್ 10 ಇಯರ್ಸ್ ಆ ತರ ಅನ್ಕ್ಲೈಮೇಡ್ ಡಿಪಾಸಿಟ್ ಅಂದ್ರೆ. ಸೊ ಇದರಲ್ಲೂ ಸೇವಿಂಗ್ ಅಕೌಂಟ್ಸ್ ಅಂದ್ರೆ ಇನ್ಆಕ್ಟಿವ್ ಅಂತ ಕೇಳಿದ್ರು. ಇನ್ಆಕ್ಟಿವ್ ಸೇವಿಂಗ್ ಅಕೌಂಟ್ಸ್ ಇಲ್ಲಿ ಎಷ್ಟು ಇಯರ್ ಅಂತ ಕೇಳಿದ್ರು. ಸೊ ಇಯರ್ ಕೇಳಿದ್ರು ಇಲ್ಲಿ. ಸೊ ಈ ತರ ಸೇವಿಂಗ್ ಅಕೌಂಟ್ಸ್ ಮೇಲೆ ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಇನ್ನೊಂದಂದ್ರೆ PVTG ಅಂದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಇಂಡಿಯಾದಲ್ಲಿ ಟೋಟಲ್ ಎಷ್ಟಿದೆ 75. ಸೊ ಈ ತರ ಇದ್ರ ಡೈರೆಕ್ಟ್ ಆಗಿ 75 ಎಷ್ಟಿಂತ ಕೇಳಿಲ್ಲ, ಸಮ್ ಸ್ಕೀಮ್ಸ್ ಬಗ್ಗೆ ಕೇಳಿದ, ಮರ್ಜ್ ಮಾಡಿ ಕೇಳಿದ, ಟೋಟಲ್ ಎಷ್ಟಿದೆ ಮತ್ತು ಸ್ಕೀಮ್ಸ್ ರಿಲೇಟೆಡ್ ಏನೋ ಕೇಳಿದ. ಸೊ ಅದ್ ಬಿಟ್ರೆ ಇನ್ನೊಂದು ಬ್ರಾಂಚಸ್ ಬಗ್ಗೆ 2 ಕ್ವಶನ್ಸ್ ಇತ್ತು. ಸೊ ಒಂದ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಇವಾಗ ಬ್ಯಾಂಕಿಂಗ್ಸ್ ಇದೆಯಲ್ಲ ನಮ್ಮಲ್ಲಿ ಇವಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗ್ಲಿ ಫಾರಿನ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಮಾಡ್ಬೇಕಾದ್ರೆ ಯಾವ ತರ. ಸೊ ಇವಾಗ ಫಾರಿನ್ ಅಲ್ಲಿ ಒಂದು ಸಬ್ಸಿಡರಿ ಓಪನ್ ಮಾಡುವುದು, ಇಲ್ಲಾಂತಂದ್ರೆ ಫಾರಿನ್ ಅಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿ ಕಮರ್ಷಿಯಲ್ ಆಪರೇಷನ್ ಮಾಡೋದು. ಈ ತರ ಕಮರ್ಷಿಯಲ್ ಆಪರೇಷನ್ ಫಾರಿನ್ ಅಲ್ಲಿ ಮಾಡ್ಬೇಕಾದ್ರೆ ಯಾವ ಥ್ರೂ ಮಾಡ್ಬೇಕು ಅಂತ ಇತ್ತು. 1 and 2, 2 and 3 ಈ ತರ ಆನ್ಸರ್ಸ್ ಇತ್ತು. Okay? ಇನ್ನೊಂದು ಬ್ರಾಂಚಸ್ ಅಲ್ಲಿ ಕ್ವಶನ್ ಯಾವ್ದಿತ್ತು ಅಂತಂದ್ರೆ ಸೆಕೆಂಡ್ ಕ್ವಶನ್ ಇವಾಗ ಸಿಂಗಾಪುರ್ ಅಲ್ಲಿ ಬ್ರಾಂಚ್ ಓಪನ್ ಮಾಡಕ್ಕೆ HDFC ಪರ್ಮಿಷನ್ ಕೇಳಿತ್ತಲ್ಲ. ಸೊ ವಿಚ್ ಬ್ಯಾಂಕ್ ಅಂತ ಡೈರೆಕ್ಟ್ ಕೇಳ್ಬಿಟ್ಟಿದ್ರು. ಸೊ HDFC ಇದೆ. ಸೊ ಈ ತರ GK ಕ್ವಶನ್ಸ್ ಜಸ್ಟ್ ನಮಗೆ ಅದು ಡೈರೆಕ್ಟ್ ಅಂತ ಅನ್ಸಿದ್ರು, ಇಂಡೈರೆಕ್ಟ್ ಕ್ವಶನ್ಸ್ ಇದ್ರು. ಡೈರೆಕ್ಟ್ ಅವರೇ ಕೊಟ್ಟಿರ್ತಾರೆ ಕರೆಂಟ್ ಅಫೇರ್ಸ್ ನಾವು ಓದಿರ್ತೀವಲ್ಲ ಅದನ್ನು, ಬಟ್ ಇನ್ ಡೆಪ್ತ್ ಆಗಿ ಹೋಗಿ ಕ್ವಶನ್ಸ್ ಕೇಳ್ತಾರೆ. ಸೊ ಇದು GK ಆಗಿತ್ತು. ಸೊ ಟೋಟಲ್ ನನಗೆ GK ಅನ್ಸಿದ್ದು ಓಕೆ, ಇಟ್ ಈಸ್ ಮಾಡರೇಟ್. ಆ ತರ ಡಿಫಿಕಲ್ಟ್ ಏನಿರಲಿಲ್ಲ, ಸ್ಟೇಟ್ಮೆಂಟ್ ವೈಸ್ ಕಮ್ಮಿ ಇತ್ತು ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ. ಈಸಿ ಟು ಮಾಡರೇಟ್ ಅಂತ ಹೇಳ್ಬೋದು. ಸೊ ಇದು GK ಬಗ್ಗೆ ಆಗಿತ್ತು. ನೆಕ್ಸ್ಟ್ ಇಂಗ್ಲಿಷ್ ಅಂತ ಬಂದಾಗ ಇಂಗ್ಲಿಷ್ ಕಂಪ್ಲೀಟ್ಲಿ ಓವರ್ ಆಲ್ ಪೇಪರ್ ಕನ್ಸಿಡರ್ ಮಾಡೋದು, ಸ್ಕೋರ್ ಇನ್ಕ್ರೀಸ್ ಮಾಡೋದು. ಸೊ ಇದು ಇಂಗ್ಲಿಷ್ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಂಗ್ಲಿಷ್ ನಾನು ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತೀನಿ, ಡಿಫಿಕಲ್ಟ್ ಅಂತೂ ಇಲ್ಲ, ಇಟ್ ಈಸ್ ಈಸಿ. ಸೊ ಲೆಸ್ ದೆನ್ ನಾರ್ಮಲ್. ಓಕೆ. ಸೊ ಕ್ವಶನ್ಸ್ ಯಾವ ತರ ಇತ್ತು ಅಂತಂದ್ರೆ ಇಲ್ಲಿ ಎರರ್ ಡಿಟೆಕ್ಷನ್ಸ್ ಒಂದ್ ಸ್ಟೆಪ್ ಅಹೆಡ್ ಆಫ್ ಪ್ರೀ ಹೆಂಗಿತ್ತು ಅಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಇತ್ತು. ಸ್ಟೇಟ್ಮೆಂಟ್ ವೈಸ್ನು ಎರರ್ ಡಿಟೆಕ್ಷನ್ ಹೆಂಗಿತ್ತು ಅಂತಂದ್ರೆ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ ಆ ಸೆಂಟೆನ್ಸ್ ಗಳಲ್ಲಿ ವಿಚ್ ಸೆಂಟೆನ್ಸ್ ಹ್ಯಾಸ್ ಇನ್ಕರೆಕ್ಟ್ ಅಂತ ಕೇಳಿದ್ರು. ಆಮೇಲೆ ಇನ್ನೊಂದು ವಿಚ್ ಸೆಂಟೆನ್ಸ್ ಹ್ಯಾಸ್ ಕರೆಕ್ಟ್ಲಿ ಗ್ರಾಮೆಟಿಕಲಿ ಮತ್ತೆ ಸ್ಪೆಲ್ಲಿಂಗ್ ಅಲ್ಲಿ ಕರೆಕ್ಟ್ ಇತ್ತು. ಈ ತರ ಮಿಕ್ಸ್ ಮಾಡಿ ಕೇಳಿದ್ರು. ಇದರಲ್ಲಿ 2-3 ಕ್ವಶನ್ಸ್ ಇತ್ತು. ಓಕೆ, ಈಸಿ ಆಗಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಅಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗುತ್ತೆ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಸೊ ಎರಡು ಯಾವ್ದಾವ್ದಿತ್ತು ಅಂತಂದ್ರೆ ಒಂದು ಇದು ಕಂಪ್ಲೀಟ್ಲಿ ಈಸಿ ಪ್ರೀ ಲೆವೆಲ್ ಅನ್ಬೋದು. ಇನ್ನೊಂದು ಇಂಟರ್ನ್ಯಾಷನಲ್ ರಿಲೇಟೆಡ್ ಟಾಪಿಕ್ ಇತ್ತು, ಅದು ಒಂಚೂರು ಮಾಡರೇಟ್. ಈಸಿನೇ ಇತ್ತು ಬಟ್ ಕಂಪ್ಯಾರಿಟಿವ್ಲಿ ಫಸ್ಟ್ RCಗೆ ಇದು ಒಂಚೂರು ಮಾಡರೇಟ್ ಆಗಿತ್ತು. ಸೊ ಇಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಏನ್ ಕೊಟ್ಟಿದ್ದ ಅಂತಂದ್ರೆ ಕ್ವಶನ್, ಇದು RC ಇವಾಗ MBA ಅಥವಾ ಟೆಕ್ನಾಲಜಿಕಲ್ ಕೋರ್ಸ್ ತಗೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಸಮಥಿಂಗ್ MNC ಕಂಪ್ನಿಲಿ ವರ್ಕ್ ಮಾಡ್ತಿರೋ ಯೂತ್ ಇರ್ತಾನೆ. ಸೊ ಅವನು ವಿಲೇಜಿಗೆ ಹೋಗಿ ಸೆಟ್ಲ್ ಆಗಿ ಅಗ್ರಿಕಲ್ಚರ್ ಮಾಡ್ತಾನೆ. ಸೊ ಅಗ್ರಿಕಲ್ಚರ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ಹೆಲ್ಪ್ ಮಾಡಿದ್ದು ಯಾರು? ಇವನ್ ಬ್ರದರ್ ಹೆಲ್ಪ್ ಮಾಡಿರ್ತಾನೆ. ಸೊ ಡೈರೆಕ್ಟ್ ಕ್ವಶನ್ ಹೆಂಗ್ ಕೇಳಿದ್ರೆ ಎಷ್ಟು ಈಸಿ ಅಂತ ಇತ್ತು ಪೇಪರ್ ಅಂತ ಹೇಳಕ್ಕೆ, ಇಲ್ಲಿ ಡೈರೆಕ್ಟ್ ಹೂ ಹೆಲ್ಪ್ ದಿ ಆಥರ್ ಅಂತ ಇತ್ತು. ಸೊ ಡೈರೆಕ್ಟ್ ಹಿಸ್ ಬ್ರದರ್ ಅಂತ ಇದ್ರಲ್ಲೇ ಇತ್ತು, RC ನಲ್ಲೇ ಥರ್ಡ್ ಪ್ಯಾರಾನಲ್ಲಿ ಏನೇ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಇವನು ಬ್ರದರ್ ಹೆಲ್ಪ್ ತಗೊಂಡು ಆಗ್ರೋ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾನೆ. ಆಗ್ರೋ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಆಮೇಲೆ ಇವನಿಗೆ
ಆಗ್ರೋ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಾದ್ಮೇಲೆ ಇವನಿಗೆ ಅರಿವಿಗೆ ಬರುತ್ತೆ ಅದು ಏನಂತ. ಸೊ ವಿಲೇಜ್ ಅಲ್ಲಿ ಫಾರ್ಮರ್ಸು ಎಲ್ಲ ಓಲ್ಡ್ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದಾರೆ, ಅಂದ್ರೆ ಓಲ್ಡ್ ಮೆಥಡಾಲಜೀಸ್ ಯೂಸ್ ಮಾಡ್ತಿದ್ದಾರೆ, ಮಾಡರ್ನ್ ಟೆಕ್ನಿಕ್ ಯೂಸ್ ಮಾಡ್ತಿಲ್ಲ. ಸೊ ಮಾಡರ್ನ್ ಟೆಕ್ನಿಕ್ ಯೂಸ್ ಮಾಡ್ತಿಲ್ಲ, ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಇವನು ತಾನು ಅಗ್ರಿಕಲ್ಚರ್ ಮಾಡಿ ಫಾರ್ಮರ್ಸ್ಗೂ ಹೆಲ್ಪ್ ಮಾಡಕ್ ಹೋಗಿ. ಸೊ ಇಟ್ ಈಸ್ ರಿಲೇಟೆಡ್ ಟು ಮಿಲೆಟ್ ಕಲ್ಟಿವೇಶನ್, ಮಿಲೆಟ್ ಇಂಪಾರ್ಟೆನ್ಸ್ ಹೇಳ್ಕೊಡ್ತಾನೆ, ಮತ್ತೆ ಫಾಲ್ಸಿಫಿಕೇಶನ್ಸ್ ನ ಫ್ರಾಡ್ ಆಗೋದನ್ನ ಫಾರ್ಮರ್ಸ್ಗೆ ತಡೆಯೋದು ಹೆಲ್ಪ್ ಮಾಡ್ತಾನೆ. ಸೊ ಇದೇ ಈಸಿಯಾಗಿ ಹೇಳ್ತದೇನು ಇಷ್ಟೆಲ್ಲ ನೆನಪಿದೆ ಅಂದ್ರೆ, ಸೊ ಇಷ್ಟು ಈಸಿ ಆಗಿತ್ತು ಆರ್ ಸಿ. ಸೊ ಇಂಟರ್ನ್ಯಾಷನಲ್ ಆರ್ ಸಿ ಬಗ್ಗೆ ಬಂದ್ರೆ ಇದರಲ್ಲಿ ಸೊ ಸಮಥಿಂಗ್ ಇಟ್ ಈಸ್ ರಿಲೇಟೆಡ್ ಟು ಯುರೋಪಿಯನ್ ಕಂಟ್ರೀಸ್ ಬಗ್ಗೆ ಇತ್ತು. ಯುರೋಪಿಯನ್ ಕಂಟ್ರೀಸ್ ಇವಾಗ ಅವ್ರ ಕಂಟ್ರೀಸ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ರೂಲ್ ಇರುತ್ತೆ, ಅಂದ್ರೆ ನೀವು ಇಷ್ಟೇ ಲೋನ್ ತಗೋಬೇಕು ಅಥವಾ ಇಷ್ಟೇ ಇನ್ಸೆಂಟಿವ್ಸ್ ತಗೋಬೇಕು ಬೇರೆ ಕಡೆಯಿಂದ ಗೌರ್ಮೆಂಟ್ ನಡ್ಸಕ್ಕೆ. ಸೊ ಆ ಗೌರ್ಮೆಂಟ್ ಅಲ್ಲಿ ಸೊ ಯುರೋಪಿಯನ್ ಜರ್ಮನಿ ಆರ್ ಸಮಥಿಂಗ್ ಕಂಟ್ರಿ ನೆನಪಾಗ್ತಿಲ್ಲ. ಸೊ ಆ ಕಂಟ್ರಿ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಕಂಟ್ರಿ ಎಕನಾಮಿಕ್ ಸ್ಟೆಬಿಲಿಟಿ ಮಾಡ್ಕೊಳ್ಳೋದು. ಸೊ ಈ ತರ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಒಂದು ಆರ್ ಸಿ ಇತ್ತು. ಓಕೆ, ಕ್ವಶನ್ಸ್ 8 to 9 ಕ್ವಶನ್ಸ್ ಇತ್ತು ಇದರಲ್ಲಿ. 8 ಕ್ವಶನ್ಸ್ ಇತ್ತು ಇದರಲ್ಲೂ, 7 to 8 ಕ್ವಶನ್ಸ್ ಇತ್ತು. ಸೊ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಅರೇಂಜ್ಮೆಂಟ್ ಬಗ್ಗೆ ಬಂದ್ರೆ ಇಲ್ಲಿ ಗಿಂತ ಸೊ ಇವಾಗ ಇಲ್ಲಿ 2 to 4 ಕ್ವಶನ್ಸ್ ಇತ್ತು. ಸೆಂಟೆನ್ಸ್ ಅರೇಂಜ್ಮೆಂಟ್ ಅಂತಂದ್ರೆ 4 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಆಪ್ಷನ್ಸ್ ಎ ಬಿ ಸಿ ಡಿ ಸಿ ಇ ಡಿ ಎ ಬಿ ಇ ಎಫ್ ಡಿ ಯಾವುದು ಕರೆಕ್ಟ್ ಸೆಂಟೆನ್ಸ್ ಅರೇಂಜ್ಮೆಂಟ್ ಪ್ರಕಾರ ಅಂತ ಈ ತರ ಕೇಳಿದ್ರು. ಸೊ ಇದು ಡಿಫಿಕಲ್ಟ್ ಏನಿರಲಿಲ್ಲ, ಡೈರೆಕ್ಟ್ ಆಗಿ ತುಂಬಾ ಈಸಿ ಇತ್ತು. ಸೊ ಎರರ್ ಡಿಟೆಕ್ಷನ್ ಬಂದ್ರೆ ಎರರ್ ಡಿಟೆಕ್ಷನ್ ಯಾವ ತರ ಇತ್ತು ಅಂತಂದ್ರೆ ಇಲ್ಲಿ ಸೊ ಅಫ್ಕೋರ್ಸ್ ಇಲ್ಲಿ ಹೇಳಿದ್ನಲ್ಲ ಮೇಲೆ, ಸೊ ಸರಿ ಇಲ್ಲಿ ಎರರ್ ಡಿಟೆಕ್ಷನ್ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲೋಸ್ ಟೆಸ್ಟ್. ಕ್ಲೋಸ್ ಟೆಸ್ಟ್ ಕೊಟ್ಟಿದ್ದ ಒಂದು ಪ್ಯಾರಾ ಕೊಟ್ಟಿದ್ದ. ಕ್ಲೋಸ್ ಟೆಸ್ಟ್ ಅಲ್ಲಿ ಗ್ಯಾಪ್ ಕೊಟ್ಟಿದ್ದ ಎ ಬಿ ಸಿ ಡಿ ಈ ತರ ಕೊಟ್ಟು ಏನಲ್ಲಿ ಯಾವ್ದು ಶೂಟ್ ಆಗುತ್ತೆ ಗ್ರಾಮೆಟಿಕಲಿ ಮತ್ತೆ ಸೆಂಟೆನ್ಸ್ ಕರೆಕ್ಟ್ ಆಗಿ ರಿಲೇಟೆಡ್ ಟು ಸೆಂಟೆನ್ಸ್ ಅಂತ ಕೇಳಿದ್ದ. ಸೊ ಇದು ಈಸಿ ಇತ್ತು. ಸೊ ಮೇ ಬಿ ನನ್ಗನ್ಸಬಿಟ್ಟು 2 ಸೆಂಟೆನ್ಸ್ ಕೊಟ್ಟಿದ್ದ, ಅಂದ್ರೆ 2 ಕೊಟ್ಟಿದ್ದ ಅಲ್ಲಿ, ಅಂದ್ರೆ ಏನಲ್ಲಿ ಫಿಟ್ ಆಗುವಂಥದ್ದು 2 ವರ್ಡ್ಸ್ ಇತ್ತು. 2 ವರ್ಡ್ಸ್ ಇತ್ತು. ಸೊ ಓಕೆ, ಇದು ಕ್ಲೋಸ್ ಟೆಸ್ಟ್. ಕ್ಲೋಸ್ ಟೆಸ್ಟ್ ತುಂಬಾ ಈಸಿ ಇತ್ತು. ನೆಕ್ಸ್ಟ್ ವರ್ಡ್ ಯೂಸೇಜ್. ಸೊ ಈಸಿ ಡೂಯಬಲ್ ನಮ್ಗೆ ಗೊತ್ತಿರ್ತಕ್ಕಂತಾನೆ, ನಮ್ಗೆ ಯಾವ್ದೇ ಗೊತ್ತಲ್ಲ ಇಂಗ್ಲಿಷ್ ಓದೋವಾಗ, ಸೊ ಅದೇ ಈಸಿನೇ ಇತ್ತು. ಸೆಂಟೆನ್ಸ್ ನೋಡಿನೂ ಹೇಳ್ಬೋದಾಗಿತ್ತು ವರ್ಡ್ ಯೂಸೇಜ್. ಸೊ ಇದಾಗಿತ್ತು ಇಂಗ್ಲಿಷ್. ಸೊ ನೆಕ್ಸ್ಟ್ ಪಾರ್ಟಿಗೆ ಹೋದ್ರೆ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕಂಪೇರಿಡ್ ಟು ಜಿ ಕೆ ಮತ್ತೆ ಇಂಗ್ಲಿಷ್ ಒಂಚೂರು ಲೆಂದಿ ಆಗಿತ್ತು ಇದು. ಸೊ ಮೇನ್ಸ್ ಹಿಂಗೆ ಇರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಕಂಪ್ಲೀಟ್ ಪೇಪರ್ ಈಸಿ ಇದೆ ಅಂತ ಹೇಳ್ಬೇಕಂದ್ರೆ ಸೊ ಈ ಸೆಕ್ಷನ್ ಕೂಡ ಈಸಿ ಇದ್ರೆ ಹೇಳ್ಬೋದು. ಸೊ ಅದಕ್ಕೆ ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಲೆಂದಿ ಆಗಿತ್ತು. ಸೊ ಇಲ್ಲಿ ನಾನು ಫಸ್ಟ್ ಫೋಕಸ್ ಮಾಡಿದ್ದು ಈ ಸೆಕ್ಷನ್ ಅಲ್ಲಿ ಮಿಸೆಲೇನಿಯಸ್ ಪಾರ್ಟ್ಸ್. ಮಿಸೆಲೇನಿಯಸ್ ಪಾರ್ಟ್ಸ್ ಅಲ್ಲಿ ಸೊ ಅಪ್ರಾಕ್ಸಿಮೇಟನ್ ಅಂದ್ರೆ 4 to 5 ಕ್ವಶನ್ಸ್ ಅಪ್ರಾಕ್ಸಿಮೇಷನ್ ಬಂದಿತ್ತು. ಡಿಫಿಕಲ್ಟ್ ಏನಿರಲಿಲ್ಲ, ತುಂಬಾ ಈಸಿ ಇತ್ತು ಡೈರೆಕ್ಟ್ ಆಗಿ. ಸೊ ಇವನು ಇದೇ ಮಿಸೆಲೇನಿಯಸ್ ಪಾರ್ಟ್ ಅಲ್ಲಿ IBPS PO ಪ್ರಿಲಿಮ್ಸ್ ಅಲ್ಲೇನೆ ಅಪ್ರಾಕ್ಸಿಮೇಷನ್ ಹೆಂಗ್ ಕೊಟ್ಟಿದ್ದ ಅಂದ್ರೆ ಸೊ ಮೋರ್ ದೆನ್ ಮೇನ್ಸ್ ಲೆವೆಲ್ ಕೊಟ್ಟಿದ್ದ. ಸೊ PO ಪ್ರಿಲಿಮ್ಸ್ ಗಿಂತ ಈಸಿ ಆಗಿತ್ತು ಅಪ್ರಾಕ್ಸಿಮೇಷನ್ SBI ಕ್ಲರ್ಕ್ ಮೇನ್ಸ್ ಅಲ್ಲಿ ಇವತ್ತಿನ ಪೇಪರ್ ಅಲ್ಲಿ. ಸೊ ನೆಕ್ಸ್ಟ್ ನಂಬರ್ ಸೀರೀಸ್ ಕೊಟ್ಟಿದ್ದ. ನಂಬರ್ ಸೀರೀಸ್ 2, 3 ಕೊಟ್ಟಿದ್ದ. ನಂಬರ್ ಸೀರೀಸ್ ಅಲ್ಲಿ ಹೆಂಗ್ ಕೊಟ್ಟಿದ್ದ ಅಂತಂದ್ರೆ ಸೊ ಒಂದ್ ನಂಬರ್ ಸೀರೀಸ್ ಅಲ್ಲಿ ಈ ತರ ನಂಬರ್ ಸೀರೀಸ್ ಕೊಟ್ಟಿದ್ದ. 348 ಸಮ್ 345 ಸಮ್, ಇದು ಎಕ್ಸಾಕ್ಟ್ ಅಲ್ಲ, ಸೊ ಎಕ್ಸಾಂಪಲ್ ಹೇಳ್ತಿದ್ದೀನಿ ಕ್ವಶನ್ ಹೆಂಗ್ ಬಂದಿತ್ತು ಅಂದ್ರ. ಆಮೇಲೆ 2862 ಸೊ ಈ ತರ ಕೊಟ್ಟು ಇಲ್ಲೊಂದು ಗ್ಯಾಪ್ ಕೊಟ್ಟಿದ್ದ. ಸೊ ಇದ್ರಲ್ಲಿ ಮತ್ತೆ ಇಲ್ಲಿ 0.50 ಸಮಥಿಂಗ್ ಕೊಟ್ಟು ರಿಲೇಟ್ ನಮಗೆ ಇಲ್ಲಿ ಮಿಸ್ಸಿಂಗ್ ನಂಬರ್ ಪ್ಲಸ್ ಮತ್ತೆ ರಾಂಗ್ ನಂಬರ್ ಕೊಟ್ಟಿದ್ದ ಇಲ್ಲಿ. ಸೊ ಇದರಲ್ಲಿ 2 ಕ್ವಶನ್ ಕೇಳಿದ. ಫಸ್ಟ್ ಕ್ವಶನ್ ಅಲ್ಲಿ ಏನಿತ್ತು ಅಂತಂದ್ರೆ ಪಿ ಜಾಗದಲ್ಲಿ ಯಾವ್ದು ಬರುತ್ತೆ ಅಂತ. ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ್ದಿತ್ತು ಅಂತಂದ್ರೆ ಇವಾಗ ಇದರಲ್ಲಿ ರಾಂಗ್ ಟರ್ಮ್ ಯಾವ್ದಿದೆ ಅಂತ. ಸೊ ಇನ್ನೊಂದು ಮೇ ಬಿ 3 ಇರ್ಬೋದು ಅನ್ಸುತ್ತೆ, ಬಟ್ ನೆನಪಿಲ್ಲ. ಬಟ್ ಇನ್ನೊಂದು ಕ್ವಶನ್ ಈ ನಂಬರ್ ಸೀರೀಸ್ ಅಲ್ಲಿ ಹೆಂಗ್ ಕೇಳಿದ ಅಂತಂದ್ರೆ ಸೊ ಇವಾಗ ನಾವು ಪಿ ಕಂಡಿಡಿರ್ತೀವಲ್ಲ, ಪಿ ಮತ್ತೆ ಇನ್ನೊಂದು ನಂಬರ್ ಇರುತ್ತೆ 2880 ಸಮಥಿಂಗ್. ಸೊ ನಡ್ಬೇಕ ಡಿಫ್ರೆನ್ಸ್ ಯಾವ್ದಿದೆ ಇವೆರಡು ಡಿಫ್ರೆನ್ಸ್ ಏನು ಅಂತ ಕೇಳಿದ. ಸೊ ಈ ತರ ನಂಬರ್ ಸೀರೀಸ್ ಇಂದ ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ. ಸೊ ಇದು ಮೇನ್ಸ್ ಕ್ವಶನ್ ಆಗುತ್ತೆ ಕಂಪ್ಲೀಟ್ ಆಗಿ. ಸೊ ಒಂಚೂರು ಮಾಡಕ್ ಟೈಮ್ ಹಿಡಿಯುತ್ತೆ. ಸೊ ಮಿಸ್ಸೆಲೆನಿಯಸ್ ಅಲ್ಲಿ ಇಷ್ಟ ಆಯ್ತು. ನೆಕ್ಸ್ಟ್ ಮೂವ್ ಟು ನಾನ್ ಮತ್ತೆ ನೆಕ್ಸ್ಟ್ DI ನೋಡ್ತಾ ಹೋದೆ.
ಸೊ ಡಿ ಐ ನೋಡ್ತಾ ಹೋಗ್ಬೇಕಾದ್ರೆ ಸೊ ಫಸ್ಟ್ ಕೇಸ್ಲೆಟ್ ನೋಡ್ತಾ ಹೋದಾಗ ಓಕೆ ಡೂಯೇಬಲ್ ಅನ್ನಿಸ್ತು, ಬಟ್ ಯಾವಾಗ ಸ್ಟಾರ್ಟ್ ಮಾಡಿದೆ ಮಾಡಕ್ಕೆ ಕೇಸ್ಲೆಟ್ ರಿಲೇಟೆಡ್ ಯಾವ್ದಿತ್ತು ಅಂದ್ರೆ ಸೊ ಇವಾಗ ಕೇಸ್ಲೆಟ್ ಮತ್ತೆ ಪೈ ಚಾರ್ಟ್ ಸೊ ಬಾರ್ ಗ್ರಾಫ್ ಯಾವ್ದಿತ್ತು ಅಂತ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಸೊ ಕೇಸ್ಲೆಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಓರಲ್ಲಿ ಇದು ಮಾಡ್ತಾ ಹೋದೆ, ನೋಡ್ಕೊಂತ ಹೋಗ್ತದೆ. ಆವಾಗ ಏನಾಗಿತ್ತು ಅಂದ್ರೆ ಇಲ್ಲಿ ಪ್ರಾಫಿಟ್ ಲಾಸ್ ಬಗ್ಗೆ ಇತ್ತು. ಇದು ಪ್ರಾಫಿಟ್ ಲಾಸ್ ಬಗ್ಗೆ ಅಂದ್ರೆ ಎ ಬಿ ಸಿ 4 ಜನ ಕೊಟ್ಟಿದ್ರು. ಸೊ ಇಲ್ಲಿ ಅವ್ರದ್ದು ಸಿ ಪಿ ಎಂ ಪಿ ಎಸ್ ಪಿ. ಸೊ ಇದು ಡಾಟಾ ಹೆಂಗ್ ಕೊಟ್ಟಿದೆ ಅಂದ್ರೆ ಕೇಸ್ಲೆಟ್ ಅಲ್ಲಿ ಸಿ ಪಿದು ಮತ್ತೆ ಸಾರಿ ಎಂ ಪಿ ಆಫ್ ಬಿ ಅಂಡ್ ಸಿ ದು ರಿಲೇಷನ್ ಕೊಟ್ಟಿದೆ, ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದೆ, ಇಷ್ಟು ಜಾಸ್ತಿ ಇರುತ್ತೆ ಅಂದ್ರೆ 50% ಮೋರ್. ಸೊ ಇವಾಗ C's ಮಾರ್ಕೆಟ್ ಪ್ರೈಸ್ ಇಸ್ 50% ಮೋರ್ ದೆನ್ B's ಮಾರ್ಕೆಟ್ ಪ್ರೈಸ್. ಅಂದ್ರೆ ಇವಾಗ ಇದು 2 ಆಗಿದ್ರೆ ಇದು 3x ಆಗಿರುತ್ತೆ. ಈ ತರ ನಾವು ನೋಟ್ ಮಾಡ್ಕೊತ ಹೋದಾಗ ಸೊ ಕಂಪ್ಲೀಟ್ ಆಗಿ ಲಾಸ್ಟ್ 2 ಲೈನ್ಸ್ ವರೆಗೂ ಇದು ಫ್ಲೋ ಹೋಗ್ತಾನೆ ಇತ್ತು. ಆಮೇಲೆ ಏನ್ ಮಾಡಿದ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಈಕ್ವೇಶನ್ ಬರೋ ತರ ಮಾಡಿದ, ಕ್ವಾಲಿಟಿ ಇದು ಲಿನಿಯರ್ ಈಕ್ವೇಶನ್ ಬರೋ ತರ ಮಾಡಿದ್ದ. ಸೊ ಅದು 35x ಸಮಥಿಂಗ್ 27y 3033. ಇದು ಎಕ್ಸಾಂಪಲ್ ಇದೇ ತರ ಬಂದಿಲ್ಲ, ಇದು ಈ ತರ ಕ್ವಶನ್ ಫ್ರೇಮ್ ಮಾಡಿದ್ದ ಅಂತ, ಕೇಸ್ಲೆಟ್ ಫ್ರೇಮ್ ಮಾಡಿದ ಅಂತ. ಸೊ ನಾವು ಇದನ್ನೆಲ್ಲ ಸಾಲ್ವ್ ಮಾಡ್ಕೊತ ಹೋದ್ರೆ ಇವಾಗ ಏನ್ ಕೊಟ್ಟಿದ್ದ ಇನ್ನೊಂದು ರಿಲೇಷನ್ ಅಂದ್ರೆ ಎಸ್ ಪಿ ಆಫ್ ಎ, ಡಿಫರೆನ್ಸ್ ಬಿಟ್ವೀನ್ ಎಸ್ ಪಿ ಆಫ್ ಎ ಅಂಡ್ ಎಂ ಪಿ ಆಫ್ ಸಿ ಈಸ್ ಈಕ್ವಲ್ ಟು ಸಮಥಿಂಗ್ ವ್ಯಾಲ್ಯೂ ಕೊಟ್ಟಿದ್ದ. ಸೊ ಈ ತರ ಕೇಸ್ಲೆಟ್ ಅಲ್ಲಿ ಕೇಳಿದ, ಕನ್ಫ್ಯೂಸಿಂಗ್ ತರ ಅಥವಾ ಲೆಂತಿ ಕ್ವಶನ್ಸ್ ಕೂಡ ಒಂಚೂರು ಮೋರ್ ದೆನ್ ಈಸಿ ಇತ್ತು. ಸೊ ಇಲ್ಲಿ ನೆಕ್ಸ್ಟ್ ಇದು ಕೇಸ್ಲೆಟ್ ಆದ್ಮೇಲೆ ಇನ್ನೊಂದು ಡಿ ಐ, ಇದು ಮಾಡ್ರೇಟ್ ಆಗಿತ್ತು. ಸೊ ಬಾರ್ ಮತ್ತೆ ಟೇಬಲ್ ಡಿ ಐ ಕೊಟ್ಟಿದ್ದ. ಸೊ ಬಾರ್ ಗ್ರಾಫ್ ಅಲ್ಲಿ ಏನ್ ಕೊಟ್ಟಿದ್ದ ಅಂತಂದ್ರೆ ಸೊ ಬಾರ್ ಗ್ರಾಫ್ ಅಲ್ಲಿ ಎ ಬಿ ಸಿ ಡಿ ಇ. ಸೊ ಇದು ಕಂಪ್ನೀಸ್ ಆರ್ ಪರ್ಸನ್ಸ್ ಕರೆಕ್ಟ್ ಆಗಿ ನೆನಪಿಲ್ಲ, ವ್ಯಾಲ್ಯೂಸು 30 40 50 ಈ ತರ ಇತ್ತು. ಸೊ ಇಲ್ಲಿ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದ ಅಂದ್ರೆ 2 ಕೊಟ್ಟಿದ್ದ, ಈ ಒಂದ್ ಎ ಬಿ ಸಿ ಡಿ ಈ ಕಂಪನಿ ಇದು. ಸೊ ಸೇಲ್ಸ್ ಅಂತ ಇಟ್ಕೊಳ್ಳೋಣ. ಸೊ ಸೇಲ್ಸ್ ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದ, ಸೊ ಇಂಡಿವಿಜುವಲ್ ವ್ಯಾಲ್ಯೂಸ್ ಬಾರ್ ಗ್ರಾಫ್ ಅಲ್ಲಿ ಕೊಟ್ಟಿದ್ದ. ಇದೇ ಡಿ ಐ ನಲ್ಲಿ ಟೇಬಲ್ ನಲ್ಲಿ ಏನ್ ಕೊಟ್ಟಿದ್ದ ಅಂತಂದ್ರೆ ಎ ಬಿ ಸಿ ಡಿದು. ಸೊ ಇಲ್ಲಿ ರೇಷಿಯೋ ಕೊಟ್ಟಿದ್ದ, ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್, ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್. ಸೊ ಈ ವ್ಯಾಲ್ಯೂ ತಗೊಂಡು ಪರ್ಟಿಕ್ಯುಲರ್ ಇವಾಗ ಏನ್ ಒಂದು ವ್ಯಾಲ್ಯೂ ಬಂದಿರುತ್ತೆ ಅಂತಂದ್ರೆ ಸೊ ಅದರಲ್ಲಿ ಮತ್ತೆ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್. ಸೊ ಇದು ನಾವು ರಿಟ್ರೀವ್ ಮಾಡಕ್ಕೆ ಒಂಚೂರು ಲೆಂದಿ ಆಗತ್ತೆ ಇಂಟರ್ಪ್ರಿಟ್ ಮಾಡಕ್ಕೆ. ಸೊ ಇಂಟರ್ಪ್ರಿಟ್ ಮಾಡಾದ್ಮೇಲೆ ಕ್ವಶನ್ಸ್ ನೋಡ್ತಾ ಹೋದ್ರೆ ಕ್ವಶನ್ಸ್ ಕೂಡ ಲೆಂತಿ ಆಗಿತ್ತು. ಕ್ವಶನ್ಸ್ ಅಲ್ಲೂ ಕೂಡ ಬೈಫರ್ಕೇಶನ್ ಅಲ್ಲಿ ಎರಡೆರಡು ಮರ್ಜ್ ಮಾಡಿ, ಇವಾಗ ಬಿ ಮತ್ತೆ ಡಿ ಇದು ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಮತ್ತೆ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಮರ್ಜ್ ಮಾಡಿ ಕ್ವಶನ್ ಕೇಳಿದ. ಸೊ ಡೂಯೇಬಲ್ ಇತ್ತು, ಒಂಚೂರು ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು ಅಷ್ಟೇ. ಸೊ ಇದರಲ್ಲಿ 4 to 5 ಕ್ವಶನ್ಸ್ ಇತ್ತು. ಇದಾದ ತಕ್ಷಣ ಇನ್ನೊಂದು ಪೈಚಾರ್ಟ್ ಡಿ ಐ ನಲ್ಲಿ ಸೊ ಪೈಚಾರ್ಟ್ ಡಿ ಐ ನಲ್ಲಿ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ನಂಗೆ, ಬಟ್ ಈ ತರ ವ್ಯಾಲ್ಯೂಸ್ ಇತ್ತು. ಟೋಟಲ್ ಒಂದು ಇವಾಗ ಎ ಬಿ ಸಿ ಡಿ ಇ ಅಂತಾನೆ ಇಟ್ಕೊಳ್ಳೋಣ. ಸೊ ಈ ತರ ಪೈಚಾರ್ಟ್ ಕೊಟ್ಟು ಒಂದ್ ವ್ಯಾಲ್ಯೂ ಕೊಟ್ಟಿದ್ದ. ಇವಾಗ ಮೇ ಬಿ ಬಿ ಟೋಟಲ್ ವ್ಯಾಲ್ಯೂ ಎಷ್ಟು 4000 ಈ ತರ ಕೊಟ್ಟಿದ್ದ. ಸೊ ಆಮೇಲೆ ಇನ್ನೊಂದು ರಿಲೇಷನ್ ಕೊಟ್ಟಿದೆ ಎರಡರಲ್ಲಿ. ಸೊ ಎ ಮತ್ತು ಡಿ, ಎ ಅಂಡ್ ಸೊ ಡಿ, ಎ ಇಸ್ ಮಚ್ ಮೋರ್ ದೆನ್ 15 ಸಮಥಿಂಗ್ 17 ಮೋರ್ ದೆನ್ ಡಿ ಅಂತ ಕೊಟ್ಟಿವಿ. ಸೊ ಇದ್ರ ಥ್ರೂ ನಾವು ಇಂಟರ್ಪ್ರಿಟ್ ಮಾಡ್ಕೊಂಡು ಈ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ನಾವು ಡೇಟಾನ ಇಂಟರ್ಪ್ರಿಟ್ ಮಾಡ್ಬೋದಾಗಿತ್ತು. ಸೊ ಇದು ಪಾಯಿಂಟ್ಸ್ ನಲ್ಲಿ ಕೇಸ್ಲೆಟ್ ಡಿ ಐ ಬಗ್ಗೆ. ಸೊ ಇದು ಲೆಂತಿ ಆಗಿತ್ತು ಪೇಪರ್. ನೆಕ್ಸ್ಟ್ ಇದಾದ್ಮೇಲೆ ರೀಸನಿಂಗ್ ಬರೋದಾದ್ರೆ ರೀಸನಿಂಗ್ ಅಲ್ಲಿ ಓವರ್ ಆಲ್ ನಂದು ಟೋಟಲ್ ಅಟೆಂಪ್ಟ್ಸ್ 22 ಆಗಿದೆ. ಸೊ ಇವಾಗ ಫಸ್ಟ್ ರೀಸನಿಂಗ್ ಅಲ್ಲಿ ಮಿಸೆಲಿನಿಯಸ್ ನೋಡ್ತಾ ಹೋದ್ರೆ ಸೊ ನಾವು ಮೇನ್ಸ್ ಅಂತ ಬಂದಾಗ ಫಸ್ಟ್ ಮಿಸೆಲಿನಿಯಸ್ ಅಲ್ಲಿ ಸ್ಕೋರ್ ಮಾಡ್ಕೋಬೇಕಾಗತ್ತೆ. ಸೊ ಮಿಸೆಲಿನಿಯಸ್ ಅಲ್ಲಿ ಡೇಟಾ ಸಫಿಷಿಯನ್ಸಿ, ಕೋಡೆಡ್ ಬ್ಲಡ್ ರಿಲೇಷನ್, ಕೋಡೆಡ್ ಡೈರೆಕ್ಷನ್ ಡಿಸ್ಟೆನ್ಸ್, ಕೋಡೆಡ್ ಸಿಲೋಜಿಸಮ್ಸ್ ಕೊಟ್ಟಿದ್ದ. ಸೊ ಇನ್ನು ಒಂದ್ ಯಾವ್ದಂದ್ರೆ ಇನ್ಇಕ್ವಾಲಿಟೀಸ್. ಸೊ ಇನ್ಇಕ್ವಾಲಿಟೀಸ್ ಡೈರೆಕ್ಟ್ ಆಗಿತ್ತು. ಇನ್ಇಕ್ವಾಲಿಟೀಸ್ ಅಲ್ಲಿ ಕಾಮ ಬೇಸ್ಡ್ ಆಗಿತ್ತು, 2 ಕಾಮರ್ಸ್ ಏನಿತ್ತು. ಸೊ ಇಲ್ಲಿ ಡೇಟಾ ಸಫಿಷಿಯಂಟ್ ಅಂತ ಬಂದಾಗ ಸೊ ಇದು ಸಿಟಿಂಗ್ ಡೇಟಾ ಸಫಿಷಿಯನ್ಸಿ ಅಲ್ಲಿ ಏನಿತ್ತಂದ್ರೆ ರೋಸ್ ಇದು ಬಾಕ್ಸ್ ಬೇಸ್ಡ್ ಇದ್ವು.
ಬಾಕ್ಸ್ ಬೇಸ್ಡ್ ಕ್ವಶನ್ಸ್ ಇತ್ತು. 2 and 3 ಕ್ವಶನ್ಸ್ ಇತ್ತು ಡಾಟಾ ಸಫಿಷಿಯನ್ಸಿ ಅಲ್ಲಿ, ಈಸಿ ಇತ್ತು, ಡೂಯಬಲ್ ಇತ್ತು. ಇದು ಕ್ವಶನ್ಸ್ ಈಸಿ, ಡಿಫಿಕಲ್ಟ್ ಏನಿರಲಿಲ್ಲ. ಆಮೇಲೆ ಕೋಡೆಡ್ ಬ್ಲಡ್ ರಿಲೇಷನ್ ಅಲ್ಲಿ ಒಂದು ಕ್ಲೋಡೆಡ್ ಬ್ಲಡ್ ರಿಲೇಷನ್ ಒಂಚೂರು ಲೆಂದಿ ಆಗಿತ್ತು, ಟೈಮ್ ಕನ್ಸ್ಯೂಮಿಂಗ್ ಆಗಿತ್ತು. ಹೆಂಗಂದ್ರೆ ಇವಾಗ ನೇಮ್ಸ್ ಕೊಟ್ಟಿರ್ತಾರೆ, ಎ ಬಿ ಮತ್ತೆ ಇಲ್ಲಿ ಸಿಂಬಲ್ ಕೊಟ್ಟಿರ್ತಾರೆ ಸಿ ಡಿ. ಸೊ ಇದು ರಿಲೇಷನ್ ಅಂದ್ರೆ ಡೈರೆಕ್ಟ್ ಆಗಿ ಎ ಎಟ್ ಬಿ ಕೊಟ್ಟಿದ್ರು ಅಂದ್ರೆ ಎಸ್ ಬಿ ಈ ತರ ರಿಲೇಟ್ ಆಗಿದೆ ಅಂತ ಕೊಟ್ಟಿಲ್ಲ. ಸೊ ಬಿ ಇಟ್ಕೊಂಡು ರೆಫರೆನ್ಸ್ ಆಗಿ ಇಟ್ಕೊಂಡು ಕೊಟ್ಟಿದ್ದ. ಈ ತರ 2 to 3 ಕ್ವಶನ್ಸ್ ಕೋಡೆಡ್ ಬ್ಲಡ್ ರಿಲೇಷನ್ ಅಲ್ಲಿ ಕೇಳಿದ. ಸೊ ಇನ್ನು ಕೋಡೆಡ್ ಡೈರೆಕ್ಷನ್ ಡಿಸ್ಟೆನ್ಸ್ ಒಂಚೂರು ವಿಯರ್ಡ್ ಆಗಿತ್ತು. ಅಂತಂದ್ರೆ ಇವಾಗ ಡೈರೆಕ್ಟ್ ಆಗಿ ಕೋಡ್ಸ್ ಥ್ರೂ ನಾರ್ತ್ ಸೌತ್ ಆ ತರ ಕೊಟ್ಟಿಲ್ಲ. ಸೊ ಇಂತರ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದ. ಸೊ ಅದ್ಬಿಟ್ಟು ನೆಕ್ಸ್ಟ್ ಕೋಡೆಡ್ ಸಿಲೋಜಿಸಮ್ಸ್ ನಲ್ಲಿ ಬಂದ್ರೆ ಸಿಂಬಲ್ಸ್ ಎಟ್ ಡಾಲರ್ ಪರ್ಸೆಂಟೇಜ್ ಈ ಸಿಂಬಲ್ಸ್ ಕೊಟ್ಟಿದ್ದ. ಕ್ವಶನ್ಸ್ ಡೈರೆಕ್ಟ್ ಆಗಿ ಪ್ರಿಲಿಮ್ಸ್ ಬರುತ್ತಲ್ಲ, ಪ್ರಿಲಿಮ್ಸ್ ಅಲ್ಲಿ ಸೊ ಆ ತರ ಕ್ವಶನ್ಸ್ ಕೊಟ್ಟಿದ್ದ ಸಿಂಪಲ್ ಆಗಿ, ಬಟ್ ಅಷ್ಟೇ ಕೋಡೆಡ್ ಸಿಲೋಜಿಸಮ್ಸ್ ಅಲ್ಲಿ ಕೊಟ್ಟಿದ್ದ. ಸೊ ಇದು ಮಿಸೆಲೆನ್ಸ್ ಪಾರ್ಟ್ ಅಲ್ಲಿ ಆಗಿತ್ತು. ನೆಕ್ಸ್ಟ್ ಸೊ ನಾನು ಕ್ರಿಟಿಕಲ್ ಅಟೆಂಪ್ಟ್ ಮಾಡಕ್ ಟ್ರೈ ಮಾಡಿದೆ ಪ್ರಾಕ್ಟೀಸ್ ಮಾಡಿ, ಬಟ್ ಕ್ರಿಟಿಕಲ್ ಒಂಚೂರು ಅಟೆಂಡ್ ಮಾಡೋ ತರ ಇರಲಿಲ್ಲ. ಸೊ ಕನ್ಫ್ಯೂಸಿಂಗ್ ಆಗಿತ್ತು. ಸೊ ನಾನು 2 ಅಟೆಂಡ್ ಮಾಡಿದೀನಿ ಅನ್ಸುತ್ತೆ. ಸೊ 2 ಕ್ರಿಟಿಕಲ್ ರೀಸನಿಂಗ್. ಆಮೇಲೆ ಆಲ್ಫಾ ನ್ಯೂಮರಿಕ್ ಇದರಲ್ಲಿ ಆಲ್ಫಾಬೆಟಿಕಲ್ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದ. ಸೊ ಸೆಂಟೆನ್ಸ್ ಅಲ್ಲಿ ಇಲ್ಲೇನಂದ್ರೆ ಕಾನ್ಸೋನೆಂಟ್ಸ್ ಪ್ರೀವಿಯಸ್ ಲೆಟರ್, ವೋವೆಲ್ಸ್ ನೆಕ್ಸ್ಟ್ ಲೆಟರ್. ಸೊ ಇದನ್ನ ನಾವು ಅರೇಂಜ್ ಮಾಡ್ಕೊಂಡಾದ್ಮೇಲೆ ಇವಾಗ ಸಿ ಜಿ ಟಿ ಎಫ್ ಬಿ ಎ ಫಾರ್ ಎಕ್ಸಾಂಪಲ್ ಈ ತರ ಕೊಟ್ಟಿದ್ದ ಅಂತಂದ್ರೆ ಅರೇಂಜ್ ಮಾಡಾದ್ಮೇಲೆ ಸೊ ಇಲ್ಲಿ ಲೆಫ್ಟ್ ಇಂದ ಥರ್ಡ್ ಆರ್ ಫೋರ್ತ್, ಆಮೇಲೆ ರೈಟ್ ಇಂದ 6th ಲೆಟರ್. ಸೊ ಈ ಎರಡರ ಮಿಡಲ್ ಅಲ್ಲಿ ಆಲ್ಫಾಬೆಟಿಕಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ ಅಂತ ಕೇಳಿದ. ಆಮೇಲೆ ನಂಬರ್ ಸಿಸ್ಟಮ್ ಅಂತ ಬಂದ ನಂಬರು ಸಮಥಿಂಗ್ 6 9 8 5 3 2 1 4 ಈ ತರ ಕೊಟ್ಟಿದ್ದ. ಸೊ ಇದನ್ನ ನಾವು ಫಸ್ಟ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಂಡು ಆಮೇಲೆ ಡಬಲ್ ರಿಪೀಟ್ ಆಗಿರ್ತೈತಲ್ಲ, ಸೊ ರಿಪೀಟ್ ಅಲ್ಲ ಸಾರಿ, ಇದು ಅರೇಂಜ್ ಮಾಡ್ಕೊಂಡಾದ್ಮೇಲೆ ಇದ್ರ ಕೆಳಗಡೆ ಬರ್ದಿರ್ತೀವಲ್ಲ, ಸೊ ಇದ್ರ ಕೆಳಗಡೆ ಅರೇಂಜ್ ಆದ್ಮೇಲೆ ಸೊ ಇದರಲ್ಲಿ ಪ್ಯಾರಲಲ್ ಆಗಿ ಸೊ ಯಾವ್ದ್ಯಾವ್ದು ಸೇಮ್ ಪ್ಲೇಸ್ ಅಲ್ಲಿ ಇದೆಯಲ್ಲ ಅವನ್ನ ಎಲಿಮಿನೇಟ್ ಮಾಡಿ, ಆಮೇಲೆ ಉಳಿದಿದ್ದು ಈವನ್ ಸಮ್ಮು, ಆಡ್ ಸಮ್ಮು, ಸೊ ಡಿಫ್ರೆನ್ಸ್ ಏನಂತ. ಸೊ ಇದು ಮೋರ್ ದೆನ್ 3 ಸಮಥಿಂಗ್ ಬರುತ್ತೆ. ಸೊ ಈ ತರ ಆಲ್ಫಾ ಮತ್ತೆ ನಂಬರ್ ಸಿಸ್ಟಮ್ ಅಲ್ಲಿ ಕಾಣ್ತಾರೆ. ಸೊ ಇನ್ನು ರೀಸನಿಂಗ್ ಅಲ್ಲಿ ಪಜಲ್ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಬಂದಾಗ ಸೊ ಮಿಕ್ಸ್ಡ್ ಹೇಳಿದ ಇಲ್ಲಿ ಒಂದು ಲೀನಿಯರ್ ಅಂದ್ರೆ ಸ್ಟ್ರೇಟ್ ಲೈನು. ಸೊ ಇಲ್ಲಿ ಆಲ್ ಫೇಸಿಂಗ್ ನಾರ್ತ್. ಸೊ ಟೋಟಲ್ 8 ಜನ ಇದ್ರು. 8 ಜನ ಸೇಮ್ ಫ್ಯಾಮಿಲಿಯಿಂದ ಇದ್ರು, ಒಬ್ಬರಿಗೊಬ್ಬರು ರಿಲೇಷನ್ ಇತ್ತು, ಬ್ಲಡ್ ರಿಲೇಷನ್ ಮಿಕ್ಸ್ ಮಾಡಿದ. ಸೊ ಇಲ್ಲಿ ಏನಂದ್ರೆ ಟ್ವಿಸ್ಟ್ ಕಂಪ್ಲೀಟ್ ಆಗಿ ಲಾಸ್ಟ್ 2 ಲೈನ್ಸ್ ವರ್ಗು ಸೊ ಕಂಪ್ಲೀಟ್ ಆಗಿ ಈಸಿಯಾಗಿ ಇತ್ತು, ಎಲ್ಲ ಬರ್ತಾ ಇತ್ತು. ಸೊ ತಗ್ಲಾಕೊಂಡ್ವಿ ಲಾಸ್ಟ್ 2 ಲೈನ್ಸ್ ಅಲ್ಲಿ, ತುಂಬಾ ಕನ್ಫ್ಯೂಸ್ ಮಾಡಕದ. ಸೊ ಇಲ್ಲಿಂದ ಫ್ಲೋ ಹೋಗ್ಬಿಟ್ಟು ಸೊ ಇದು ಒಂದು ಪಜಲ್ ಆಗಿತ್ತು, ಸೀಟಿಂಗ್ ಅರೇಂಜ್ಮೆಂಟ್. ನೆಕ್ಸ್ಟ್ ಅದಾದ್ಮೇಲೆ ಬಾಕ್ಸ್ ಬೇಸ್ಡ್ ಪಜಲ್ ಕೊಟ್ಟಿದ್ದ. ಸೊ 13 ಮೆಂಬರ್ಸ್. ಸೊ ಸ್ಟಾರ್ಟಿಂಗ್ ಫ್ರಮ್ 1 2 3 4 5 6 ಬಾಟಮ್ ಇಂದ ಸ್ಟಾರ್ಟ್ ಆಗಿ 13th ವರ್ಗೂ ಇರುತ್ತೆ. ಸೊ ಇದರಲ್ಲಿ 13 ಮೆಂಬರ್ಸ್ ಅಲ್ಲಿ ಸೊ ಟೋಟಲ್ 9 ಮೆಂಬರ್ಸ್ ಅರೇಂಜ್ ಮಾಡ್ಬೇಕಾಗಿತ್ತು. ಸೊ 9 ಮೆಂಬರ್ಸ್ ಅಲ್ಲಿ ಅಂದ್ರೆ 4 ವೇಕೆಂಟ್ ಇರುತ್ತೆ. ಸೊ ಇದು ಒಂಚೂರು 3-4 ಪಾಸಿಬಿಲಿಟೀಸ್ ಅಲ್ಲಿ ಬರುತ್ತೆ. ಸೊ ಒಂಚೂರು ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಈಸಿ ಆಗಿತ್ತು. ಸೊ ಇದು ನನ್ಗೆ ನೆನಪಿರ್ತಕ್ಕಂಥ ಪೇಪರ್ದು ಓವರ್ ಆಲ್ ರಿವ್ಯೂ ಆಗಿತ್ತು. ಸೊ ಕಂಪ್ಲೀಟ್ ಆಗಿ ನೆಕ್ಸ್ಟ್ 4th ಇರೋರ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಯರ್ ಅವ್ರಿಗೂ ಕ್ವಶನ್ಸ್ ಯಾವ ತರ ಬರುತ್ತೆ, ಯಾವ ತರ ಫ್ರೇಮ್ ಮಾಡ್ತಾರೆ ಮೇನ್ಸ್ ಇಲ್ಲಿ ಅನ್ನೋದು ಐಡಿಯಾ ಬರುತ್ತೆ. ಸೊ ಈ ತರ ನಾವು ಪ್ರಿಪೇರ್ ಆದಾಗ ಪೇಪರ್ ಅಟೆಂಪ್ಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.